ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷೆಯ ತಯಾರಿಯಲ್ಲಿ ನಾವಿದ್ದೀವಿ. 17/8/2022ರಂದು ನಡೆದಂತಹ ಪರೀಕ್ಷೆಯ ಶಿಫ್ಟ್ 1ನ ಕ್ವೆಶನ್ಸ್ ನೋಡ್ತಾ ಇದ್ದೀವಿ. ಮ್ಯಾಥ್ಸ್ ಸೀರೀಸ್ ಅನ್ನ ನಡೆಸ್ತಾ ಇದ್ದೀವಿ. ಆಲ್ರೆಡಿ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ಈ ವಿಡಿಯೋದ ನೋಡಿ ಪ್ಲೇಲಿಸ್ಟ್ ಕೂಡ ಇದೆ ನಮ್ಮ ಚಾನಲಲ್ಲಿ. ಹೋಗ್ಬಿಟ್ರೆ ನೀವು 1 by 1 ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಕೂಡ ಆಗುತ್ತೆ. ಸೊ ಕನ್ನಡದಲ್ಲಿ ಶಿಫ್ಟ್ 1ನ ಪಾರ್ಟ್ 2 ಇದು. ಸಾಧ್ಯವಾದಷ್ಟು ನಿಮಗೆ ರೀಸೆಂಟಾಗಿ ನಡೆದಿರುವ ಎಕ್ಸಾಮ್ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸಾಧ್ಯವಾದಷ್ಟು ನಿಮಗೆ 2 ದಿನಗಳಿಗೊಮ್ಮೆ ವಿಡಿಯೋಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ನಂಬರ್ ಇದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಹಾಗೆ ನಮ್ಮ ಹತ್ರ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ನಿಮಗೆ PDF ನೋಟ್ಸ್ಗಳ ಅವಶ್ಯಕತೆ ಇದೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ಆ ಒಂದು ಗ್ರೂಪ್ಗೆ ಜಾಯಿನ್ ಕೂಡ ಆಗ್ಬೋದು. ಮೊದಲನೇ ಕ್ವೆಶನ್ ಈ ಥರ ಇದೆ. ಇವೆಲ್ಲ 2022 ಆಗಸ್ಟ್ 17ನೇ ತಾರೀಕು ನಡೆದಿರುವಂತಹ ಪರೀಕ್ಷೆಯ ಅಧಿಕೃತ ಪ್ರಶ್ನೆಗಳು. ಅನುಪಾತಗಳಿಗೆ ಸಂಬಂಧಪಟ್ಟ ಮೊದಲನೇ ಪ್ರಶ್ನೆ ಇದೆ. ಅನುಪಾತಗಳಿಗೆ ಸಂಬಂಧಪಟ್ಟಂಗೆ A:B, C:D ಈ ಥರ ಮೆಥಡಲ್ಲಿ ಕೊಟ್ಟಾಗ ನೀವು ತಿಳ್ಕೊಂಡಿರ್ಬೇಕು AD = BC ಆಗುತ್ತೆ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ 16:Y, Y:25 ಅಂತ ಕೊಟ್ಟಿದ್ದಾರೆ. ಈಗ ನೀವು ಆನ್ಸರನ್ನು ಕಂಡುಹಿಡಿಬೇಕಾದ್ರೆ ABCD ಯಾವುದು ಅಂತ ಗೊತ್ತಾಗಿದೆಯಲ್ಲ ನಿಮಗೆ. A ಏನಾಗುತ್ತೆ 16, D ಏನಾಗುತ್ತೆ × 25 = Y × Y. ಸರಿನಾ? Y × Y ಆಯಿತು. 16 × 25ನ ಹಾಗೆ ಇರಲಿ, ನೀವೇನಾದನ್ನ ಮಲ್ಟಿಪ್ಲೈ ಮಾಡಕ್ಕೆ ಹೋಗ್ಬಿಡಿ. Y × Y ಅಂದರೆ Y² ಅಂತ ನಿಮ್ಗೆ ಗೊತ್ತಾಗಿದೆ. ಈಗ ನಮಗೆ Y ಮಾತ್ರ ಬೇಕು ಅಂದರೆ ಸ್ಕ್ವೇರ್ ರೂಟನ್ನು ಈ ಕಡೆ ಕಳಿಸ್ಬಿಡಿ. ಅಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ನಿಮಗೆ ಈ ಕಡೆ ಸ್ಕ್ವೇರ್ ರೂಟ್ 16 × 25 ಆಗುತ್ತೆ = ಈ ಕಡೆ ಸ್ಕ್ವೇರ್ ರೂಟ್ Y² ಆಗುತ್ತೆ. ಸ್ಕ್ವೇರ್ ರೂಟ್ Y² ಅಂತ ಹೇಳಿದ್ರೆ ನೋಡಿ, ಸ್ಕ್ವೇರ್ ರೂಟ್ Y ಅಂತ ಹೇಳಿದ್ರೆ Y ನ ಘಾತ 1/2 ಅಂತ ಅರ್ಥ. ಹಾಗೆ ಕ್ಯೂಬ್ ರೂಟ್ Y ಅಂತ ಹೇಳಿದ್ರೆ Y ನ ಘಾತ 1/3 ಅಂತ ಅರ್ಥ. ಇಂಡಿಸಿಸ್ ಅಂತ ಕರಿತೀವಲ್ಲ, ಆ ರೂಲ್ಸ್ನ ನೀವು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಲೆಕ್ಕದಲ್ಲಿ Y ನ ಘಾತ 2 ಇದೆ ಆಲ್ರೆಡಿ, ಹೋಲ್ ಟು ದ ಪವರ್ ಆಫ್ 1/2 ಆಗುತ್ತೆ. ಇಂಡಿಸಿಸ್ನ ಮತ್ತೊಂದು ರೂಲ್ ಏನು ಹೇಳುತ್ತೆ ಅಂದರೆ Y ಟು ದ ಪವರ್ ಆಫ್ M ಹೋಲ್ ಟು ದ ಪವರ್ ಆಫ್ N ಇದ್ರೆ Y ಟು ದ ಪವರ್ ಆಫ್ M × N ಅಂತ ಆಗುತ್ತೆ. ಸೊ ಆ ಲೆಕ್ಕಕ್ಕೆ Y2 × 1/2 ಆಯಿತು. 2 ಕ್ಯಾನ್ಸಲ್ಲು, Y ಟು ದ ಪವರ್ ಆಫ್ 1 ಉಳ್ಕೋತು. Y ಟು ದ ಪವರ್ ಆಫ್ 1 ಅಂದರೆ Y ಅಷ್ಟೇ. ಸೊ Y ನ ಬೆಲೆ ಏನಾಯಿತು ಸ್ಕ್ವೇರ್ ರೂಟ್ ಆಫ್ 16 × 25 ಅಂದರೆ ಸ್ಕ್ವೇರ್ ರೂಟ್ ಆಫ್ 4, ಸ್ಕ್ವೇರ್ ರೂಟ್ ಆಫ್ 16 × ಸ್ಕ್ವೇರ್ ರೂಟ್ ಆಫ್ 25 ಅನ್ನೋ ಅರ್ಥ ಕೊಡುತ್ತೆ. 4, 16ರ ಸ್ಕ್ವೇರ್ ರೂಟ್ 4 ಆಗುತ್ತೆ, 25ರ ಸ್ಕ್ವೇರ್ ರೂಟ್ 5 ಆಗುತ್ತೆ, 4 × 5 = 20 ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 20. ಈ ರೀತಿಯಾಗಿ ನೀವು ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ತಗೊಂಡು ಮೊದಲು ಸಿಂಪಲ್ ಆಗಿ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಏನೂ ಗೊತ್ತಿಲ್ಲ ಅನ್ನೋರು ಏನು ಮಾಡಬೇಕು ಗೊತ್ತಾ, ಮೊದಲು ಬೇಸಿಕ್ಸನ್ನು NCERT ಪುಸ್ತಕಗಳು, DCERT ಪುಸ್ತಕಗಳು ಸಿಗ್ತವೆ ನಿಮಗೆ. ನಮ್ಮ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಕೂಡ ಇದೆ, ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲೂ ಇದೆ, ಅಥವಾ ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. NCERT ಕನ್ನಡ ಪುಸ್ತಕಗಳು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಆ ಥರ ಪುಸ್ತಕಗಳನ್ನ ನೀವು ತೊಗೊಂಡು ಏನು ಮಾಡಬೇಕಾಗುತ್ತೆ, ಫಸ್ಟು ಸಿಲೆಬಸ್ಸನ್ನು ಬರ್ಕೊಂಡು ಯಾವ್ಯಾವ ಸಿಲೆಬಸ್ಸನ್ನು ಟಾಪಿಕ್ಸ್ಗಳಿವೆಲ್ಲ ಬೇಸಿಕ್ಸ್ಗಳು ನಿಮ್ಗೆ ಗೊತ್ತಿಲ್ಲ ಅಂದರೆ ಮೊದಲು ಬೇಸಿಕ್ಸ್ನ ಕವರ್ ಮಾಡಿಕೊಂಡು ಆಮೇಲೆ ನೀವು ಅಡ್ವಾನ್ಸ್ಡ್ ಲೆವೆಲಿಗೆ ಬರಬೇಕು. ಇಲ್ಲಾಂದರೆ ಡೈರೆಕ್ಟ್ ನೀವು ಆನ್ಸರ್ ಮಾಡೋಕೆ ಹೋದಾಗ ಕಷ್ಟ ಆಗುತ್ತೆ ಈ ಥರ ಕ್ವಶನ್ಸನ್ನು. ನೋಡಿ, ಇದು ಬೇಸಿಕ್ ಕಾನ್ಸೆಪ್ಟ್. ಈ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಮುಂದಿನ ಪ್ರಶ್ನೆ ನೋಡಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪ್ರಪೋರ್ಷನ್ ಈಕ್ವೇಷನ್. ಇದು ಕೂಡ ಸೇಮ್ ಕ್ವಶನ್ನು, ಏನು ವ್ಯತ್ಯಾಸ ಇಲ್ಲ. ಇಲ್ಲೂ ಕೂಡ ನೀವೇನು ಮಾಡಬೇಕು, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾರೆ 5:12, 9:x ಅಂತ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಗೆ ಗೊತ್ತಿದೆ ಹಂಗೆ ಆಲ್ರೆಡಿ A:B, C:D ಇದ್ರೆ ಏನಾಗತ್ತಪ್ಪ AD = BC ಆಗುತ್ತಲ್ವಾ. ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. 5 × x = 12 × 9 ಆಯಿತು. ಎಕ್ಸ್ನ ಬೆಲೆ ಏನಾಯಿತು 12 × 9 / 5 ಆಯಿತು. ನೀವು ಇದನ್ನು ಸಿಂಪ್ಲಿಫೈ ಮಾಡಿ 12 9 108 ಆಗುತ್ತೆ. 108/5, 108ಅನ್ನು 5ರಿಂದ ಭಾಗ ಮಾಡಿದ್ರೆ ನಿಮಗೆ 21.6 ಸಿಗುತ್ತೆ. ನೋಡಿ, 5 2 10, 5 1 5, 3 ಉಳ್ಕೊಳ್ತು.
3 ಉಳ್ಕೊಂಡಾಗ ನಮಗೆ 3ನ ಡಿವೈಡ್ ಮಾಡೋಕ್ಕಾಗಲ್ಲ, ಒಂದು ಪಾಯಿಂಟ್ ಹಾಕಿದೆ, 30 ಆಯಿತು. 5 6ಲಿ 30. ಸೊ ಎಕ್ಸ್ನ ಬೆಲೆ ಎಷ್ಟಾಯಿತು? 21.6. ಸೊ ಇಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1. ಈ ಥರ ನೀವು ಆನ್ಸರ್ಸನ್ನು ಮಾಡ್ಕೊಂಡು ಹೋಗಬೇಕು. ಮುಂದಿನ ಪ್ರಶ್ನೆ ನೋಡಿ. ದ ಏಜಸ್ ಆಫ್ ರಾಮ ಅಂಡ್ ಸೀತಾ. ರಾಮ ಮತ್ತು ಸೀತರ ವಯಸ್ಸಿನ ಅನುಪಾತ 5:8 ಇದೆ. 3 years later the sum of their ages will be 58. 3 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 58 ಆಗುತ್ತೆ. ರಾಮ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಮುಂದಿನ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನೀವು ನೋಡ್ಕೊಂಡ್ರೆ ನೋಡಿ, ರಾಮ ಮತ್ತು ಸೀತೆ ಅವರ ವಯಸ್ಸಿನ ಅನುಪಾತ, ರಾಮ ಮತ್ತು ಸೀತೆ ಅವರ ವಯಸ್ಸಿನ ಅನುಪಾತ 5:8. ಸರಿನಾ? 3 ವರ್ಷಗಳ ನಂತರ 3 years later ದ ಸಮ್ ಆಫ್ ದೇರ್ ಏಜಸ್, ಅವರ ಏಜ್ಗಳನ್ನು ಕೂಡಿದ್ರೆ, ಇಲ್ಲಿಂದ 3 ವರ್ಷಗಳ ನಂತರ, ಈಗ ಎಷ್ಟು ವಯಸ್ಸು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿಂದ 3 ವರ್ಷಗಳ ನಂತರ ಅವರ ವಯಸ್ಸುಗಳನ್ನು ಕೂಡಿದ್ರೆ 58 ವರ್ಷ ಆಗುತ್ತಂತೆ. ಹಾಗಿದ್ರೆ ಈಗ ಪ್ರೆಸೆಂಟ್ ಏಜಲ್ಲಿ ರಾಮ್ ಅವರ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ನಮಗೆ 5:8 ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಏಜ್ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ? 5x ಮತ್ತೆ 8x ಅಂತ ಕನ್ಸಿಡರ್ ಮಾಡೋಣ. ಎಕ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವಾಗ ಗೊತ್ತಿಲ್ವೋ ಆವಾಗ ಅನ್ನೋನ್ ನಂಬರ್ನ ಸೇರಿಸ್ಕೋಬೇಕಾಗತ್ತೆ. 5:8 ಅನ್ನೋ ರೇಷಿಯೋದಲ್ಲಿ ಕೊಟ್ಟಿರೋದ್ರಿಂದ ರಾಮ್ ಅವರ ವಯಸ್ಸು 5x, ಸೀತಾ ಅವರ ವಯಸ್ಸು 8x ಅಂತ ಅನ್ಕೊಳ್ಳೋಣ. ರೇಷಿಯೋಗಳು 5 8 ಹೆಂಗ್ ಬಂತು? ಅವರು ರೇಷಿಯೋ ಕೊಟ್ಟಿದ್ರಲ್ಲ ಹಾಗಾಗಿ. ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ರಾಮ್ ಅವರ 3 ವರ್ಷಗಳ ನಂತರದ ವಯಸ್ಸು, ರಾಮ್ ಅವರ ಪ್ರೆಸೆಂಟ್ ವಯಸ್ಸು ಎಷ್ಟು? 5x. ರಾಮ್ ಅವರ 3 ವರ್ಷಗಳ ನಂತರ ವಯಸ್ಸು ಪ್ಲಸ್ 3 ವರ್ಷ, ಓಕೆನಾ? ಪ್ಲಸ್ ಸೀತೆಯವರ 3 ವರ್ಷಗಳ ನಂದಿನ ವಯಸ್ಸು 8x ಅನ್ನೋದು ಸೀತೆಯವರ ಪ್ರೆಸೆಂಟ್ ವಯಸ್ಸು. 3 ವರ್ಷಗಳ ನಂತರ ಅಂದ್ರೆ ಪ್ಲಸ್ 3 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 58 ವರ್ಷಗಳು. ಎರಡನೇ ಈಕ್ವೇಶನ್ ಅನ್ನ ನೋಡಿ. 3 years later the sum of their ages. 3 ವರ್ಷಗಳ ನಂತರ ಅವರ ಇಬ್ಬರ ವಯಸ್ಸಿನ ಸಂಕಲನ, ಸಮ್ ಅಂತ ಕೊಟ್ಟಿದ್ದಾರೆ, ಅವರ ಇಬ್ಬರ ವಯಸ್ಸಿನ ಸಂಕಲನ, ಇಬ್ಬರ ವಯಸ್ಸನ್ನ ಕೂಡಿದ್ರೆ 58 ವರ್ಷ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಈಕ್ವೇಶನ್ ನ ಬರ್ಕೊಂಡಿದ್ದೀನಿ. ಇಲ್ಲಿ 5x ಇದೆ, 8x ಇದೆ, ಎರಡನ್ನ ಕೂಡ್ಕೊಳ್ಳಿ 13x ಆಗುತ್ತೆ. ಪ್ಲಸ್ 3 + 3 6 ಆಗುತ್ತೆ, ಇಸ್ ಈಕ್ವಲ್ ಟು 58 ಆಗುತ್ತೆ. ನೆಕ್ಸ್ಟ್ ನೋಡಿ, 13x ಹಾಗೆ ಇರುತ್ತೆ. 58ರಲ್ಲಿ 6ನ ಕಳೀರಿ, ಈ ಕಡೆ ಪ್ಲಸ್ ಇರುವಂತಹ 6 ಬಲಭಾಗಕ್ಕೆ ಬಂದಾಗ ಮೈನಸ್ ಆಗುತ್ತೆ. ಮೈನಸ್ ಇದ್ದಿದ್ದು ಎಷ್ಟು? ನೆಕ್ಸ್ಟ್ ಏನಾಗುತ್ತೆ? 13x ಇಸ್ ಈಕ್ವಲ್ ಟು 52 ಆಗುತ್ತೆ. ಸೊ ಎಕ್ಸ್ನ ಬೆಲೆ 52 ಡಿವೈಡೆಡ್ ಬೈ 13 ಆಗುತ್ತೆ. 13 ಒಂದ್ಲಿ 13 4ಲಿ 52. ಸೊ ಎಕ್ಸ್ನ ಬೆಲೆ ಎಷ್ಟು ಸಿಕ್ತು ನಿಮಗೆ? 4 ವರ್ಷಗಳು ಸಿಕ್ತು. ಅವ್ರು ಕೇಳಿರೋದೇನು? ಪ್ರೆಸೆಂಟ್ ಏಜ್ ಆಫ್ ರಾಮ್. ಪ್ರೆಸೆಂಟ್ ಏಜ್ ಆಫ್ ರಾಮ್ ಏನು? ಪ್ರೆಸೆಂಟ್ ಏಜ್ ಆಫ್ ರಾಮ್. ಪ್ರೆಸೆಂಟ್ ಏಜ್ ಆಫ್ ರಾಮ್ ಎಷ್ಟು? 5x. ಸೊ 5 ಇಂಟು ಎಕ್ಸ್ನ ಬೆಲೆ 4 ಅಂತ ಗೊತ್ತು, 20 ವರ್ಷಗಳು. ಒಂದು ಪಕ್ಷ ನಿಮಗೆ ನೋಡಿ ಆನ್ಸರ್ ಸಿಕ್ಬಿಟ್ಟಿದೆ ಆಲ್ರೆಡಿ. ಈ ಕ್ವಶನ್ಗೆ ಆನ್ಸರು ಆಪ್ಷನ್ 3, 20 ವರ್ಷ. ಸೀತೆಯವರ ಪ್ರೆಸೆಂಟ್ ಏಜ್ ಕೇಳಿದ್ರು ಅಂತ ಅನ್ಕೊಳ್ಳಿ. ಪ್ರೆಸೆಂಟ್ ಏಜ್ ಆಫ್ ಸೀತಾ, ಪ್ರೆಸೆಂಟ್ ಏಜ್ ಆಫ್ ಸೀತಾ, ಅವಾಗ 8x ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 8 ಇಂಟು 4 32 ವರ್ಷ. ಸರಿನಾ? ನೋಡಿ ಇವಾಗ ಕೋಡ್ ನೋಡಿ, 50 + 30, 20 + 32 52. ಓಕೆನಾ? 3 ವರ್ಷಗಳ ನಂತರ ಅವರ ವಯಸ್ಸನ್ನ ಕೂಡಿದಾಗ 58 ವರ್ಷ ಆಗ್ತಿತ್ತಾ? ಪ್ರೆಸೆಂಟೇಜ್ ಎಷ್ಟು ಇಬ್ಬರದು? ರಾಮ್ ಅವ್ರದ್ದು ಪ್ರೆಸೆಂಟೇಜು 20 ವರ್ಷ. 3 ವರ್ಷ ಆದ್ಮೇಲೆ ಎಷ್ಟಾಗ್ತಿತ್ತು? 23 ಆಗ್ತಿತ್ತು. ಕರೆಕ್ಟಾ? ಸೀತೆಯವರ ಪ್ರೆಸೆಂಟೇಜ್ ಎಷ್ಟು? 32. 3 ವರ್ಷಗಳ ನಂತರ ಎಷ್ಟಾಗ್ತಿತ್ತು? 35. 35ಕ್ಕೆ 23ನ ಕೂಡಿ ನಿಮಗೆ 58 ವರ್ಷ ಸಿಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 20 ವರ್ಷಗಳು. ಈ ತರ ನೀವು ಅಲ್ಲೇನೆ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸ್ ಅನ್ನ ಕಂಡುಹಿಡಿಬಹುದು. ಜೊತೆಗೆ ವೆರಿಫೈ ಕೂಡ ಮಾಡ್ಕೋಬಹುದು, ನಿಮ್ಮ ಆನ್ಸರ್ ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನ ಚೆಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಇವಾಗ. ಸೊ ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ಅನ್ನ ಪಾಸ್ ಮಾಡಿ ಓದ್ಕೊಳ್ಳಿ. ಇಲ್ಲಿ 2 ಪೇರ್ಗಳನ್ನ ಕೊಟ್ಟಿದ್ದಾರೆ. 2 ಪೇರ್ಗಳು ಒಂದೇ ಲಾಜಿಕ್ ಅನ್ನ ಫಾಲೋ ಮಾಡ್ತವೆ. ಹಾಗಿದ್ರೆ ಯಾವ ಲಾಜಿಕ್ ನ ಫಾಲೋ ಮಾಡ್ತವೆ? ಮುಂದಿನ ಆ ಲಾಜಿಕ್ ನಿಂದ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ
ಸೊ ನೋಡ್ಬೋದು ನೀವು ಯಾವ ರೀತಿ ಲಾಜಿಕ್ನ ಫಾಲೋ ಮಾಡ್ತಾ ಇದೆ ಅಂತ. ಇಲ್ಲಿ ನಾನು ಮೊದಲನೇದನ್ನ ಬರ್ಕೋತೀನಿ, ಇಲ್ಲಿ ನೀವು ಗಮನಿಸ್ಬೋದು. ಟಿ ಎಸ್ ಆರ್ ಎ, ಟಿ ಎಸ್ ಆರ್ ಎ ಬಂದ್ಬಿಟ್ಟು ಅದ್ರ ಕೆಳಗಡೆ ಬರ್ಕೊಳ್ಳೋಣ ಝೆಡ್ ಐ ಹೆಚ್ ಜಿ. ಸೊ ಯಾವ ಲಾಜಿಕ್ನ ಫಾಲೋ ಮಾಡಿದೆ ಅಂತ ನೋಡಿ, ಚೆಕ್ ಮಾಡಿ. ಸೊ ಈ ಸರಣಿ ಬಂದ್ಬಿಟ್ಟು ಆಪೋಸಿಟ್ ಸಂಖ್ಯೆಗಳನ್ನ ಫಾಲೋ ಅಪ್ ಮಾಡುತ್ತೆ. ನೋಡಿ ಆಪೋಸಿಟ್ ಸಂಖ್ಯೆಗಳು ಅಂತ ಹೇಳಿದ್ರೆ ನೀವಿಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಈ ಲೈನ್ ಮತ್ತೆ ಈ ಲೈನ್ ನೋಡಿ, ಎ ಮತ್ತೆ ಝಡ್, ಟಿ ಮತ್ತೆ ಜಿ, ಎಸ್ ಮತ್ತೆ ಹೆಚ್, ಐ ಮತ್ತೆ ಆರ್. ಆಪೋಸಿಟ್ ನಂಬರ್ಸ್ ಅಂದ್ರೆ ಏನಿಲ್ಲ, ನೀವು ಎ ಬಿ ಸಿ ಡಿ ಅಂತ ಬರ್ಕೊಂಡು ಹೋಗ್ತಿರಲ್ವಾ, ಎ ಬಿ ಸಿ ಡಿ, ಇದು ಈ ಲೈನ್ 1 2 3 4 ಅಂತ ಕೊಟ್ಕೊ ಹೋಗ್ತೀರಾ. ಅದೇ ಅದನ್ನ ಆಪೋಸಿಟ್ ಬರ್ಕೊಬನ್ನಿ, ಝೆಡ್ ವೈ ಎಕ್ಸ್, ಈಗ 1 2 3 ಅಂತ ಕೊಡಿ. ಇದನ್ನ ಈ ಕಡೆ ಲೈನ್ ಅಂತ ಕರಿತೀವಿ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಮೊದಲನೇದಕ್ಕೂ ಕೊನೆಯದಕ್ಕೂ ಕಂಬೈನ್ ಮಾಡಿರ್ತಾರೆ. ಈಗ ಟಿ ಅನ್ನೋ ಆಲ್ಫಾಬೆಟ್ನ ಈ ಕಡೆಯಿಂದ ಲೆಕ್ಕ ಹಾಕಿದಾಗ ಯಾವ ಸಂಖ್ಯೆ ಬರುತ್ತೋ ರೈಟ್ ಸೈಡಿಂದ, ಲೆಫ್ಟ್ ಸೈಡಿಂದ ಲೆಕ್ಕ ಹಾಕೋ ಬಂದಾಗ ಜಿ ಅನ್ನೋ ಆಲ್ಫಾಬೆಟ್ ಅದೇ ನಂಬರ್ ಬರುತ್ತೆ. ಓಕೆ, ಈ ಲಾಜಿಕ್ ಅನ್ನ ಈ ಸರಣಿಯಲ್ಲಿ ಫಾಲೋ ಮಾಡಿದ್ದಾರೆ. ನೀವು ಇದನ್ನ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೂ ಹಾಗೆ ಮಾಡಿರ್ತಾರೆ, ಓ ಎಲ್ ಇ ವಿ ಇ ವಿ ಓ ಎಲ್. ಇಲ್ಲೂ ಸೇಮ್ ಕಾನ್ಸೆಪ್ಟ್ ನೋಡಿ, ಓ ಮತ್ತೆ ಎಲ್, ಓನ ಈ ಕಡೆಯಿಂದ ಲೆಕ್ಕ ಹಾಕಿ ಎಲ್ನ ಈ ಕಡೆಯಿಂದ ಲೆಕ್ಕ ಹಾಕಿ ಸೇಮ್ ನಂಬರ್ಸ್ ಬರುತ್ತೆ. ಅದೇ ರೀತಿ ಇವೆರಡು ಜೋಡಿ, ಇದೆರಡು ಜೋಡಿ, ಇದೆರಡು ಜೋಡಿ, ಈ ತರ ಲಾಜಿಕ್ ಅನ್ನ ಇದು ಫಾಲೋ ಮಾಡುತ್ತೆ. ಸೊ ಆ ತರ ನಿಮ್ಗೆ ಕಂಡು ಬರ್ತಕ್ಕಂಥದ್ದು ಆಪ್ಷನ್ 4, ಎ ಆರ್ ಎನ್ ಐ, ಅದಕ್ಕೆ ಆರ್ ಎಂ ಐ ಝಡ್. ಎ ಝಡ್ ಆಪೋಸಿಟ್, ಆರ್ ಮತ್ತು ಐ, ನೆಕ್ಸ್ಟ್ ಆರ್ ಮತ್ತು ಐ, ಎಂ ಮತ್ತು ಎನ್. ಸೊ ಇದನ್ನ ಫಾಲೋ ಮಾಡೋದ್ರಿಂದ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಟ್ಟಿರ್ತೀನಿ. ಇಲ್ಲಿ ಈ ಸರಣಿ ಏನು ಫಾಲೋ ಮಾಡ್ತಿದೆ, ಇಲ್ಲಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಟಿ ಇದೆಯಲ್ಲ, ಟಿ ಅಂಡ್ ಜಿ, ಇದರ ಮೊದಲನೇ ಸಂಖ್ಯೆ, ಇದು 4ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಇದು 3ನೇ ಸಂಖ್ಯೆ, ಇದು 3ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಈ ಕೊನೆ ಸಂಖ್ಯೆ, ಈ ಸಂಖ್ಯೆ, ಈ ರೀತಿ. ಇದು ಈ ಲೈನಲ್ಲಿ ಬರಲಿ, ಇದು ಈ ಲೈನಲ್ಲಿ ಬರಲಿ. ಇದನ್ನ ಎ ಬಿ ಸಿ ಡಿ ಅಂತ ಬರ್ಕೊಳ್ಳಿ, ಇದನ್ನ ಝಡ್ ಇಂದ ಬರ್ಕೊಳ್ಳಿ. ನಂಬರಿಂಗ್ ನ ಎ ಬಿ ಸಿ ಡಿ ಇಂದ ಕೊಡಿ. ಈ ಕಡೆ ಬರ್ದಾಗ ಈ ಆರೋ ಮಾರ್ಕ್ ಅಲ್ಲಿ ಎ ಬಿ ಸಿ ಡಿ ಇಂದ ಕೊಡಿ, ಈ ಆರೋ ಮಾರ್ಕ್ ಅಲ್ಲಿ ಝೆಡ್ ವೈ ಇಂದ ಕೊಡಿ. ಸೇಮ್ ನಂಬರ್ಸ್ ಬರ್ತಾವಲ್ಲ, ಅವು ಈ ಒಂದು ಲಾಜಿಕ್ ಅನ್ನ ಫಾಲೋ ಆಗುತ್ತೆ, ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ದ ರೇಷಿಯೋ ಆಫ್ 9 to the power 3.5 ಈಸ್ ಟು 3 to the power of 5. ಇದನ್ನ ಮತ್ತೆ ಯಾವ ರೂಪದಲ್ಲಿ ಬರಿಬೋದು ಅಂತ ಕೇಳ್ತಾ ಇದ್ದಾರೆ. ನೋಡಿ, 9ರ ಘಾತ 3.5 ಅಂತ ಇದೆ. 9ರ ಘಾತ 3.5, 9ನ್ನ 3 ಸ್ಕ್ವೇರ್ ಅಂತ ಬರಿಬೋದಾ? 9ನ್ನ 3 ಸ್ಕ್ವೇರ್ ಅಂತ ಬರಿಬೋದು, ಯಾಕಂದ್ರೆ 3 ಸ್ಕ್ವೇರ್ ಅಂದ್ರೆ ಎಷ್ಟು, 3 × 3 9. ಸೊ ಹಾಗಿದ್ರೆ ಇದನ್ನ 3ರ ಘಾತ 2 ಅದರ ಘಾತ 3.5 ಅಂತ ಬರ್ಕೋಬಹುದು. ಸರಿನಾ? ಇಂಡಿಸಸ್ ಪ್ರಕಾರ ನಿಮ್ಗೆ ಆಲ್ರೆಡಿ ಹೇಳಿದೆ, a to the power of m ಇದ್ದು ಹೋಲ್ ಟು ದ ಪವರ್ ಆಫ್ n ಇದ್ರೆ a to the power of mn ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇದು 3ರ ಘಾತ 2 × 3.5 ಆಯ್ತು. ಸೊ 3ರ ಘಾತ ಎಷ್ಟಾಯ್ತು? 7 ಆಯ್ತು. ಹಾಗಿದ್ರೆ 9 ಘಾತ 3.5ನ್ನ 3ರ ಘಾತ 7 ಅಂತ ಬರ್ಕೋಬಹುದು. ಈಗ 9ರ ಘಾತ 3.5 ಇಷ್ಟು 3 to the power of 5 ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಜಾಗಕ್ಕೆ 3ರ ಘಾತ 7 ಇಷ್ಟು 3ರ ಘಾತ 5 ಅಂತ ಬರಿಬೋದು. ಈಗ ಬೇಸ್ಗಳು ಸೇಮ್ ಇರೋದ್ರಿಂದ ಇದನ್ನ ನಾವು ಈಕ್ವೇಟ್ ಮಾಡ್ಬೋದು. ಹಾಗೆ ಇಂಡಿಸಿಸ್ ಪ್ರಕಾರ ನೋಡಿ, ಎ ಇಷ್ಟು ಬಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎ ಬೈ ಬಿ ಅಂತ ಅರ್ಥ ಅದು. ಓಕೆ, ಹಾಗೆ ಇಂಡಿಸಿಸ್ ನ ಮತ್ತೊಂದು ರೂಲ್ ಎಲ್ಲಿ ಹೇಳುತ್ತೆ ಅಂದ್ರೆ a to the power of m ಇದ್ದು ಡಿವೈಡ್ ಬೈ b to the power of n ಇದ್ರೆ, ಸಾರಿ, a to the power of n ಇದ್ರೆ, ಎರಡು ಬೇಸ್ಗಳು ಸೇಮ್ ಇದ್ರೆ ಮಾತ್ರ a to the power of m minus n ಅಂತ ಬರ್ಕೋಬಹುದು. ಸೊ ಆ ಲಾಜಿಕ್ ನ ಇಲ್ಲಿ ಫಾಲೋ ಮಾಡಿದ್ರೆ, ಇಲ್ಲಿ ನೋಡಿ, ಇದು ಇಷ್ಟು ಇದೆಯಲ್ಲ, ಅನುಪಾತ ಇದೆಯಲ್ಲ, ಇದು 3ರ ಘಾತ 7 ಡಿವೈಡ್ ಬೈ 3ರ ಘಾತ 5 ಆಯ್ತು. 3ರ ಘಾತ 7 ಡಿವೈಡ್ ಬೈ 3ರ ಘಾತ 5, ಈ ಒಂದು ರೂಲ್ ನ ಫಾಲೋ ಮಾಡಿದ್ರೆ 3ರ ಘಾತ 7 ಮೈನಸ್ 5 ಆಗುತ್ತೆ, ವಿಚ್ ಇಸ್ 3ರ ಘಾತ 2, ವಿಚ್ ಇಸ್ 9. ಸೊ 9 ಬಂತು. ಅದರ ಪಕ್ಕದಲ್ಲಿ ನಮಗೆ ಅನುಪಾತದಲ್ಲಿ ಬೇಕಾಗಿರೋದ್ರಿಂದ ಮೊದಲನೇ ಸಂಖ್ಯೆ 9 ಇದೆ, ಎರಡನೇ ಸಂಖ್ಯೆನ ಇಷ್ಟು 1 ಅಂತ ನೀವು ಬರ್ಕೋಬಹುದು.
ಹಾಗಾಗಿ 9:1 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 9:1 ಹೆಂಗ್ ಬರ್ದೆ ಅಂತ ಹೇಳಿದ್ರೆ 9ರ ಕೆಳಗಡೆ ಒಂದಿರುತ್ತೆ. 9ನ 1ರಿಂದ ಭಾಗ ಮಾಡಿದ್ರೆ 9 ನಾವು ಬರ್ಕೊಳ್ಳೋದಿಲ್ಲ. ಬಟ್ 9/1 ಅನ್ನ ಯಾವ ರೀತಿ ಬರ್ಬೋದು ನಾವು ಸಿಂಬಾಲಿಕಲಿ 9:1 ಅಂತ ಬರಿಬೋದಲ್ಲ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು. ಹಾಗಾಗಿ 9:1 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ಇಂಡಿಸಿಸ್ ಸಂಬಂಧಪಟ್ಟಿರೋದೆ ಮತ್ತೊಂದು ಕ್ವೆಶನ್ ಇದೆ, ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ ಇದಕ್ಕೆ. 5ರ ಘಾತ x + y ಇಸ್ ಈಕ್ವಲ್ ಟು 125 ಕೊಟ್ಟಿದ್ದಾರೆ. ಹಾಗೆ 5ರ ಘಾತ x - y ಇಸ್ ಈಕ್ವಲ್ ಟು 3125 ಕೊಟ್ಟಿದ್ದಾರೆ. ಇವೆರಡಕ್ಕೂ ಆನ್ಸರನ್ನ ಕಂಡುಹಿಡ್ಕೋಬೇಕು. ನೋಡಿ, ಮೊದಲನೇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು 5ರ ಘಾತ x + y ಇದೆಯಲ್ಲ, ಇದು ಹಾಗೆ ಇರಲಿ. ಇದನ್ನು 5ರ ಘಾತಕ್ಕೆ ತಂದ್ಕೊಳ್ಳಿ. 5ರ ಘಾತ 3 ಆಗುತ್ತೆ. 5 × 5 = 25, 25 × 5 = 125. ಇದನ್ನು ಮಾಡೋದ್ರಿಂದ ನಮಗೆ ಎರಡು ಕಡೆ ಬೇಸ್ ಸೇಮ್ ಇರೋದ್ರಿಂದ x + y ನ ಬೆಲೆ 3 ಅಂತ ಹೇಳ್ಬೋದು ನಾವು. ಇದನ್ನ ಈಕ್ವೇಶನ್ 1 ಅಂತ ಕರ್ಕೊಳ್ಳಿ. ಹಾಗೆ ಇಲ್ಲಿ 5ರ ಘಾತ x - y ಹಾಗೆ ಇರಲಿ. ಇಲ್ಲೂ ಕೂಡ 5, ಬಟ್ 5ರ ಘಾತ 5 ಆಗುತ್ತೆ. ಯಾಕಂದರೆ 5ರ ಘಾತ 3 125, 5ರ ಘಾತ 4 625, 5ರ ಘಾತ 5 3125. ಹಾಗಾಗಿ x - y ನ ಬೆಲೆ ಏನಾಗುತ್ತೆ 5 ಆಗುತ್ತೆ. ಇದನ್ನೇ ಈಕ್ವೇಶನ್ 2 ಅಂತ ಕರ್ಕೊಳ್ಳಿ. ಈಗ x ನಿಮ್ಗೆ 2 ಗೊತ್ತಿದೆಯಲ್ಲ, 2ಅನ್ನ ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡೋದು ಗೊತ್ತಿದೆಯಲ್ಲ, x + y = 3, x - y = 5. ಕೂಡಿದಾಗ ನಿಮಗೆ y ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 2x ಆಗುತ್ತೆ, 8 ಆಗುತ್ತೆ. ಸೊ x ನ ಬೆಲೆ ನಿಮಗೆ 8/2 4. x ನ ಬೆಲೆ 4 ಅಂತ ಗೊತ್ತಾದ ತಕ್ಷಣ y ನ ಬೆಲೆಯನ್ನು ನೀವು ಕಂಡುಹಿಡ್ಕೋಬೇಕು. ಯಾಕಂದ್ರೆ ಅವ್ರು ಕೇಳಿರೋದು ಫೈಂಡ್ ದ ವ್ಯಾಲ್ಯೂ ಆಫ್ y. ಎರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಶನ್ ತಗೊಳ್ಳಿ. ಸೊ ಈ ಮೊದಲನೇ ಈಕ್ವೇಶನ್ ತಗೊಳ್ಳೋಣ. x + y = 3 ಅಂತ ಹೇಳಿದ್ದಾರೆ. y = 3 - x ಆಗುತ್ತೆ. 3 - x ನ ಬೆಲೆ 4. ಹಾಗಾಗಿ -1 ಪ್ರಶ್ನೆಗೆ ಸರಿಯಾದ ಉತ್ತರ. ಆಯ್ಕೆ 4 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಸೀಕ್ವೆನ್ಸ್ ನಮ್ಮ ಲಾಜಿಕಲ್ ಆಗಿ ಕಂಪ್ಲೀಟ್ ಮಾಡಬೇಕು. ಸರಣಿಯನ್ನು ಕೊಟ್ಟಿರ್ತಾರೆ, ಈ ಸರಣಿಯನ್ನು ನೋಡಿಕೊಂಡು ಲಾಜಿಕಲ್ ಆಗಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ, ಆನ್ಸರ್ ಸಿಗುತ್ತೆ. ಸೊ ಒಂದೊಂದು ಸರಣಿಯನ್ನು ನೋಡಿದ್ರೆ ನೀವು ಈಸಿಯಾಗಿ ಆನ್ಸರ್ನ ಕಂಡುಹಿಡಿಬೋದು. ಮೊದಲು ನಂಬರ್ಸ್ ನೋಡ್ಕೊಳ್ಳಿ. ಲಾಸ್ಟ್ದು 15, 18, 21, 24. ಪ್ರತಿ ಸರಣಿಗೆ ಎಷ್ಟು ಜಂಪ್ ಆಗ್ತಿದೆ? +3 +3 +3. ಆಬ್ವಿಯಸ್ಲಿ +3 27 ಬರಬೇಕು. ಕೊನೆಯದು 27 ಬರಬೇಕು ಅಂದರೆ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ. ಇವೆರಡು ಎಲಿಮಿನೇಟೆಡ್. ಸರಿನಾ? ಇನ್ನು 2 ಆಪ್ಷನ್ ಇದೆ. 2 ಆಪ್ಷನಲ್ಲಿ ಆನ್ಸರ್ ಕಂಡುಹಿಡಿಬೇಕು. ಮೊದಲನೇದು ನೋಡಿ, ನಿಮಗೆ ಇನ್ನೂ ಅರ್ಥ ಆಗುವಂಗೆ m ಇದೆ, q ಇದೆ. ನೀವು ಡಿಫ್ರೆನ್ಸನ್ನು ಕಂಡುಹಿಡಿರಿ. m ಆದಮೇಲೆ NOPQ 4ನೇ ಡಿಜಿಟ್ ಬರ್ತಾ ಇದೆ. ಓಕೆ, ಹಾಗಿದ್ರೆ ಮತ್ತೆ 4ನೇ ಡಿಜಿಟ್ ಚೆಕ್ ಮಾಡಿ. q ಆದಮೇಲೆ RPSTU ಬರ್ತಾ ಇದೆ. ಮತ್ತೆ +4 ಆದರೆ U ಬರ್ತಾ ಇದೆ. ಹಾಗೆ ಮತ್ತೆ VU ಆಯಿತು, STU ಆಯಿತು, VWXY 4ನೇದು ಬರ್ತಾ ಇದೆ ಮತ್ತೆ. ಸೊ +4 ಮಾಡಿದ್ರೆ ನಿಮಗೆ ಮೊದಲನೇ ಡಿಜಿಟ್ ಬರ್ತಾ ಇದೆ. 2ನೇ ಡಿಜಿಟ್ನು ಚೆಕ್ ಮಾಡ್ಬೋದು, ಬಟ್ y ಇಂದ +4 ಮಾಡಿ ನೋಡಿ, ಮೊದಲು ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. y ಆದಮೇಲೆ ZABC C ಬರಬೇಕು. D ಮತ್ತು C ಎರಡರಲ್ಲಿ C ಇರೋದು ಇದೊಂದೇ. ಹಾಗಾಗಿ ಮೊದಲನೇ ಆಯ್ಕೆ ಸರಿಯಾದ ಉತ್ತರ. ಇದು ಲಾಜಿಕಲಿ ಎಕ್ಸಾಮಲ್ಲಿ ಆನ್ಸರ್ ಮಾಡುವಂಥ ವಿಧಾನ. ನೀವು ಕಂಡುಹಿಡಿಬೇಕು ಅಂದರೆ ಕಂಡುಹಿಡಿಬೋದು. ಈಗ ಮೊದಲನೇ ಆಲ್ಫಾಬೆಟ್ ತಗೊಳ್ಳಿ, M ಆದಮೇಲೆ Q ಆದಮೇಲೆ U ಆದಮೇಲೆ Y. ಲೆಕ್ಕ ಮಾಡಿ. M ಆದಮೇಲೆ NOP Q ಇದೆ. Q ಆದಮೇಲೆ RST U ಇದೆ. VWX Y ಇದೆ. Y ಆದಮೇಲೆ ZAB ಆದಮೇಲೆ ಏನು ಬರುತ್ತೆ? C ಬರುತ್ತೆ. ಆನ್ಸರ್ ಇದೆಯಲ್ಲ ಫಸ್ಟ್. ಉಳಿದಿದ್ದು ಅದೇ ರೀತಿ ಮಾಡಿ ಅಷ್ಟೇ, ಆನ್ಸರ್ ಸಿಗುತ್ತೆ ನಿಮಗೆ. S ಆದಮೇಲೆ TUVW ಬರಬೇಕು. XYZA ಬರಬೇಕು. ನೆಕ್ಸ್ಟು BCDE ಬರಬೇಕು. ನೋಡಿ, ಇಲ್ಲಿ ಕಂಡು ಹಿಡಿದೇನೆ ಆನ್ಸರ್ನ ಆರಾಮಾಗಿ ಬರಿಬೋದು. ನೆಕ್ಸ್ಟ್ ಅದೇ ರೀತಿ ಎನ್ಗೆ ಬರೀರಿ. NOPQR STUVWXYZ.
ಅದೇ ರೀತಿ ನಂಬರ್ಸು 15 ಇದೆ, ಪ್ಲಸ್ 3 ಮಾಡು 18, ನೆಕ್ಸ್ಟು ಪ್ಲಸ್ 3 ಮಾಡಿ 21, ಪ್ಲಸ್ 3 ಮಾಡಿ 24, 24ಕ್ಕೆ ಪ್ಲಸ್ 3 ಮಾಡಿದ್ರೆ 27. ನೋಡಿ ಲಾಸ್ಟಲ್ಲಿರೋ ಸೀಕ್ವೆನ್ಸನ್ನಲ್ಲಿ ನೋಡಿ CEZ27. ಇದಕ್ಕೆ ನಮಗೆ ಆನ್ಸರ್ ಈಸಿಯಾಗಿ ಬರ್ತಾ ಇದೆ. ಸಾರಿ, ಇಲ್ಲಿ ಸ್ವಲ್ಪ ಕಂಟಿನ್ಯೂಷನ್ ಮಾಡಬೇಕು. 4 ಮಾಡಿರೋದು 1 2 3 4, ಆ್ಯಕ್ಚುಲಿ 5 ಆಗಬೇಕು. ಈ ಆದಮೇಲೆ ಎಫ್ ABCDEFGHI ಬರಬೇಕು. ಅದೇ ರೀತಿ ಇಲ್ಲೂ ಕೂಡ ಸೀಕ್ವೆನ್ಸ್ ಕಂಟಿನ್ಯೂ ಆಗುತ್ತೆ. ABCD ಬರಬೇಕು. ನೋಡಿ ಈಗ CID27 ನಾನು ಇಲ್ಲಿ ಮಾಡಿದ್ದು 1 2 3 4 ನಿಲ್ಲಿಸ್ಬಿಟ್ಟಿದೆ, ಹಾಗಾಗಿ ನಿಮಗೆ ಈ ಆನ್ಸರ್ ಬರ್ತಾ ಇತ್ತು. ಈಗ ನೋಡಿ, ಮೊದಲನೇದಲ್ಲಿ C, ಎರಡನೇದಲ್ಲಿ I, ಮೂರನೇದಲ್ಲಿ D, ಇನ್ನು ಸಂಖ್ಯೆಗಳಲ್ಲಿ 27. CID27 ಆಯ್ಕೆ 1 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ಚಿಹ್ನೆಗಳನ್ನ ಬದಲಾಯಿಸಿ ಬಾರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡಿ ಆನ್ಸರ್ನ ಕಂಡುಹಿಡಿಬೇಕು. ಬಾರ್ಡ್ ಮಾಸ್ ರೂಲ್ ಅಂದ್ರೆ ಏನು ಅಂತ ನಿಮಗೆ ಮೊದಲು ಗೊತ್ತಿರಬೇಕು. ಬಾರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡಬೇಕಾದಾಗ ನಾವು ಈ ಸೀಕ್ವೆನ್ಸ್ ಅಲ್ಲಿ ಬ್ರಾಕೆಟ್ಸ್ ಇದೆಯಾ ನೋಡಬೇಕು. ಬ್ರಾಕೆಟ್ಸ್ ಆಫ್ ಇದ್ರೆ ಫಸ್ಟು, ಅದಾದ್ಮೇಲೆ ಡಿವಿಷನ್ ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಗುಣಾಕಾರ, ಅಡಿಷನ್ ಸಂಕಲನ, ಸಬ್ಸ್ಟ್ರಾಕ್ಷನ್ ವ್ಯವಕಲನ. ಮೊದಲು ಕೊಟ್ಟಿರೋ ಸಂಖ್ಯೆನ ಬರ್ಕೊಳ್ಳಿ. 17 ಡಿವೈಡೆಡ್ ಬೈ 3 ಮೈನಸ್ 2 ಪ್ಲಸ್ 12 ಇಂಟು 4 ಇಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಬಟ್ ಕಂಡುಹಿಡಿಬೇಕಾದಾಗ ಇಲ್ಲಿ ಕೊಟ್ಟಿರೋ ರೂಲ್ನ ಅಪ್ಲೈ ಮಾಡ್ಕೋಬೇಕು. ಮೊದಲನೇದು ಏನು ಮಾಡೋಣ ಅಂದ್ರೆ ಇವಾಗ 17 ಆಗಿರುತ್ತೆ. ಡಿವಿಷನ್ಗೆ ಏನು ಹಾಕಬೇಕು ಅಂತ ನೋಡಿ. ಡಿವಿಷನ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಇಲ್ಲಿ ಡಿವಿಷನ್ನ ಪ್ಲಸ್ ಅಂತ ಮಾಡಬೇಕು. ಡಿವಿಷನ್ನ ಪ್ಲಸ್ ಅಂತ ಮಾಡಿ, ಓಕೆ. ಮೈನಸ್ಸನ್ನು ಇಂಟು ಅಂತ ಮಾಡಬೇಕು, ಇಂಟು ಅಂತ ಮಾಡಿ, ಓಕೆ. ಪ್ಲಸ್ಸನ್ನು ಮೈನಸ್ ಅಂತ ಮಾಡಿ, ಹಾಗೆ ಇಂಟುವನ್ನು ಡಿವೈಡ್ ಅಂತ ಮಾಡಿ. ಇದು ಅವ್ರು ಕೊಟ್ಟಿರೋದು, ಇದು ಬದಲಾವಣೆ ಆಗಿರ್ತಕ್ಕಂಥದ್ದು. ಬದಲಾವಣೆ ಮಾಡಿ ಆನ್ಸರ್ನ ಕಂಡುಹಿಡಿಬೇಕು ನೀವು. ಸೊ ಫಸ್ಟ್ ಮಾಡಬೇಕಾಗಿರೋದು ಯಾವುದು? ಬ್ರಾಕೆಟ್ಸ್ ಯಾವುದೂ ಇಲ್ಲ ಇಲ್ಲಿ. ಮೊದಲು ಮಾಡಬೇಕಾಗಿರೋದು ಡಿವಿಷನ್. ಡಿವಿಷನ್ ಅಂದರೆ ಭಾಗಾಕಾರ. ಇದನ್ನು ಫಸ್ಟ್ ಮಾಡಬೇಕು ನೀವು ಯಾವಾಗಲೂ. 17 ಹಾಗೆ ಇರುತ್ತೆ, ಪ್ಲಸ್ 3 ಹಾಗೆ ಇರುತ್ತೆ, ಇಂಟು 2 ಹಾಗೆ ಇರುತ್ತೆ, 4 1 4 3 3 ಉಳ್ಕೊಳ್ತು. ಒಂದ್ಸಲ ಭಾಗಾಕಾರ ಮುಗಿದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ಗುಣಾಕಾರ, ಮಲ್ಟಿಪ್ಲಿಕೇಶನ್ ಅಂದರೆ ಇದು 17 ಆಗಿರುತ್ತೆ, ಪ್ಲಸ್ 3 2 6, 3 2 6 ಮೈನಸ್ 3. ಒಂದ್ಸಲ ಗುಣಾಕಾರ ಮುಗಿದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ಸಂಕಲನ, ಅಡಿಷನ್ ಅಂದರೆ 17 ಪ್ಲಸ್ 6 23 ಮೈನಸ್ 3, ಫೈನಲಿ 23 ಅಲ್ಲಿ 3 ಹೋದರೆ 20. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಸೊ ಯಾವ್ಯಾವುದೋ ಸೀಕ್ವೆನ್ಸಲ್ಲಿ ನೀವು ಈ ಥರ ಸಾಲ್ವ್ ಮಾಡೋಂಗಿಲ್ಲ. ಇಷ್ಟು ಸಿಂಪಲ್ ಆಗಿದೆ ಪ್ರಾಬ್ಲಮ್ ಅಂತ. ಬಾರ್ಡ್ ಮಾಸ್ ರೂಲ್ನ ಪ್ರಕಾರನೇ ಸಾಲ್ವ್ ಮಾಡಬೇಕು. ಮೊದಲು ಡಿವಿಷನ್ನೇ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು, ಅಡಿಷನ್ ಮಾಡಬೇಕು, ಕೊನೆಗೇನೆ ವ್ಯವಕಲನ ಸಬ್ಸ್ಟ್ರಾಕ್ಷನ್ನ ಮಾಡಬೇಕು. ಎಕ್ಸ್ ಮೈನಸ್ 1/x 5 ಆದರೆ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1/x ಟು ದ ಪವರ್ ಆಫ್ 4 ಏನು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಫಾರ್ಮುಲಾ ಮೆಥಡ್ಗಳು ಗೊತ್ತಿದ್ರೆ ಸಾಕಾಗುತ್ತೆ ನಿಮಗೆ. ನಿಮ್ಗಿಲ್ಲಿ ಮೇಜರ್ ಆಗಿ ಗೊತ್ತಿರಬೇಕಾಗಿರುವಂಥ ಫಾರ್ಮುಲಾ ಯಾವುದು ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಗೊತ್ತಿದ್ರೆ ಸಾಕು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದರಲ್ಲಿ ನಾವು ನೋಡಿ ಇದನ್ನು ತಗೋಬಿಟ್ರೆ ಈ ಕಡೆಗೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಗೋಬಿಟ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಮೈನಸ್ ಅಲ್ಲ ಪ್ಲಸ್, ಆ್ಯಕ್ಚುಲಿ ಇದು ಇಲ್ಲೇ ಇರುತ್ತೆ, ಇದನ್ನ ಈ ಕಡೆ ಹೋಗುತ್ತೆ, ನಾವು ಲೆಫ್ಟ್ ತಗೋತೀವಿ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಈ ಒಂದು ಸೀಕ್ವೆನ್ಸ್ನ ಯೂಸ್ ಮಾಡ್ಕೊಂಡು ಆನ್ಸರ್ನ ಕಂಡುಹಿಡಿಬೋದು. ಸೊ ಏನಕ್ಕೆ ಇದನ್ನು ಬರ್ಕೊಂಡೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಫಸ್ಟು ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಕಂಡುಹಿಡಿಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಕಂಡುಹಿಡಿಬೇಕು ಅಂದರೆ ನಮಗೆ ಆನ್ಸರು ಆಲ್ರೆಡಿ ಅವ್ರು ಏನು ಕೊಟ್ಬಿಟ್ಟಿದ್ದಾರೆ, ಎಕ್ಸ್ ಮೈನಸ್ 1/xನ ಕೊಟ್ಬಿಟ್ಟಿದ್ದಾರೆ 5 ಅಂತ. ಇಲ್ಲಿ ಅಪ್ಲೈ ಮಾಡಿ ಆನ್ಸರ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ಬೋದು ನಾವು. ಸೊ ಈಗ ನಾವು LHS ಇಂದ ಶುರು ಮಾಡೋಣ. ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 5.
ಎರಡು ಕಡೆ ಸ್ಕ್ವೇರ್ ಮಾಡೋಣ. ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ ಟು 5 ಸ್ಕ್ವೇರು. ಇದನ್ನು ನಾವು ಮತ್ತೆ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಈ ರೂಪದಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಹೇಗಾಗತ್ತೆ ಇದು ಈಸ್ ಈಕ್ವಲ್ ಟು 25. ಇದು ಯಾವ ಮೆಥಡಲ್ಲಿ ಆಗಿದೆ ಅಂತ, ಇದು ಎ ಇದು ಬಿ ಅನ್ಕೊಳ್ಳಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದನ್ನು ಕಂಡುಹಿಡಿದಿದ್ದೀನಿ, ಸರಿನಾ? ಅವರೇ ಕೊಟ್ಟಿದ್ದಾರಲ್ಲ ಎಕ್ಸ್ ಮೈನಸ್ 1/x 5 ಅಂತ ಕೊಟ್ಟಿದ್ದಾರೆ. ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ. ಸ್ಕ್ವೇರ್ ಮಾಡಿದಾಗ ನಮಗೆ ಈ ಥರ ಆನ್ಸರ್ ಬಂತು. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎರಡು ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಮೈನಸ್ 2 ಇಸ್ ಈಕ್ವಲ್ ಟು 25 ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡ್ಬೋದು, ಈ 2ನ ಆ ಕಡೆ ಕಳಿಸ್ಬಿಡ್ಬೋದು. 2ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 27 ಆಗುತ್ತೆ. ಸೊ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಕಂಡುಹಿಡಿದಿದ್ದೀವಿ. 27 ಅಂತ ಬಂದಿದೆ ಆನ್ಸರ್ ನಮಗೆ. ನೆಕ್ಸ್ಟ್ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1/x ಟು ದ ಪವರ್ ಆಫ್ 4 ಕಂಡುಹಿಡಿಬೋದು. ಅದಕ್ಕೆ ಏನು ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡೋದು ಹೊಸದಾಗಿ ಅಷ್ಟೇ. ಇವಾಗ ಇಲ್ಲೊಂದು ಲೈನ್ ಹಾಕ್ಬಿಟ್ಟು ಇದನ್ನು ಸ್ಕ್ವೇರ್ ಮಾಡಿ. ಎಕ್ಸ್ ಸ್ಕ್ವೇರ್ ಬೈ 1/x ಸ್ಕ್ವೇರ್ ಗೊತ್ತಲ್ಲ ನಮಗೆ 27 ಅಂತ. ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಎರಡು ಕಡೆ ಸ್ಕ್ವೇರ್ಸ್ ಮಾಡಿ. ಎರಡು ಕಡೆ ಸ್ಕ್ವೇರ್ಸ್ ಮಾಡಿದಾಗ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 27 ಸ್ಕ್ವೇರ್. ಏನಾಗುತ್ತೆ ಈಗ ಆ ಸೀಕ್ವೆನ್ಸು ನಿಮಗೆ ರೈಟ್ ಸೈಡು ಇಲ್ಲಿ ನೋಡಿ, ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1/x ಟು ದ ಪವರ್ ಆಫ್ 4 ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಇಂಟು 1/x ಸ್ಕ್ವೇರ್. 27 ಸ್ಕ್ವೇರ್ ಅಂದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. 729 ಬರುತ್ತೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಈ ಎರಡನ್ನ ಈ ಕಡೆ ತಂದ್ಕೊಳ್ಳಿ. ನಮಗೆ ಫೈನಲಿ ಆನ್ಸರು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1/x ಟು ದ ಪವರ್ ಆಫ್ 4 729 ಮೈನಸ್ 2 ಆಗುತ್ತೆ, ವಿಚ್ ಇಸ್ 727. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಕೆಲವು ಫಾರ್ಮುಲಾಗಳು ಗೊತ್ತಿರಬೇಕು, ಜೊತೆಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆನ್ಸರ್ ಮಾಡುವಂತಹ ಕಲೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಮೊದಲೇನು ಮಾಡಿದೆ ನಾನು, ನಮಗೆ ಈ ಎರಡು ಫಾರ್ಮುಲಾಗಳನ್ನು ಬರ್ತೋರಿಸ್ತೇನೆ ನಿಮಗೆ. ನೋಡಿ, ಇದೇ ನಿಮ್ಗೆ ಗೊತ್ತಿರಬೇಕಿರೋ ಫಾರ್ಮುಲಾ a ಮೈನಸ್ ಬಿ ಹೋಲ್ ಸ್ಕ್ವೇರು. ನಿಮ್ಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೂಡ ಗೊತ್ತಿರಬೇಕು. ಇದನ್ನು ಬಿಟ್ಟು ಬೇರೆದು ಕೇಳ್ಬೋದು ಅವರು. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇದನ್ನು ಬರ್ಕೊಂಡೆ. ನನಗೆ ಎಕ್ಸ್ ಮೈನಸ್ 1/x ಕೊಟ್ಟಿದ್ದಾರೆ ಅವರು. ನನಗೆ ಫಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ಕಂಡುಹಿಡಿಬೇಕಾಗಿತ್ತು. ಹಾಗಾಗಿ ಏನು ಮಾಡಿದೆ, ಇಲ್ಲಿ ಕೊಟ್ಟಿರುವ ಸೀಕ್ವೆನ್ಸ್ನ ಸ್ಕ್ವೇರ್ ಮಾಡಿದೆ. ಸ್ಕ್ವೇರ್ ಮಾಡಿದಾಗ ನನಗೆ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪಕ್ಕೆ ಬಂತು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ a ಬಂದ್ಬಿಟ್ಟು ಎಕ್ಸ್, ಬಿ ಬಂದ್ಬಿಟ್ಟು 1/x. ಇಲ್ಲಿ ಆನ್ಸರ್ ಮಾಡಿದೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈಸ್ ಈಕ್ವಲ್ ಟು 25 ಆಯಿತು. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳ್ಕೊಳ್ತು. ಈ ಎರಡನ್ನು ನಾನು ಬಲಭಾಗ ಕಳಿಸ್ದೆ. 25ಕ್ಕೆ ಎರಡನ್ನು ಸೇರಿಸ್ಕೊಂಡು 27 ಆಯಿತು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ 27 ಆಗಿರೋದ್ರಿಂದ ನಾವು ಮುಂದೆ ನಮಗೆ ಬೇಕಾಗಿರೋ ಸಂಖ್ಯೆ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1/x ಟು ದ ಪವರ್ ಆಫ್ 4 ಆಗಿರೋದ್ರಿಂದ ಮತ್ತೆ ಸ್ಕ್ವೇರ್ಸ್ ಮಾಡ್ತಾ ಇದನ್ನು. ಸ್ಕ್ವೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಎ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಬಂತು, ಬಿ ಜಾಗದಲ್ಲಿ 1/x ಸ್ಕ್ವೇರ್ ಬಂತು. ಮತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ, ಈ ರೂಪದಲ್ಲಿ ನಾನು ಆನ್ಸರ್ ಮಾಡಿದೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಆನ್ಸರ್ ಕಂಡುಹಿಡಿದಾಗ 729 ಬಂತು. 27ನ ಸ್ಕ್ವೇರ್ ಮಾಡಿಕೊಂಡೆ, 729 ಬಂತು. ಆನ್ಸರನ್ನು ನಾನು ಈಸಿಯಾಗಿ ಕಂಡುಹಿಡಿದು ಇಲ್ಲಿ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಸ್ಕ್ವೇರ್ಸ್ ಮಾಡೋದನ್ನು ಕೂಡ ನೀವು ಫಾಸ್ಟಾಗಿ ಕಲಿಯೋ ಪ್ರಯತ್ನ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಬರುವ ದಿನಗಳಲ್ಲಿ ಆನ್ಸರನ್ನು ಕಂಡುಹಿಡಿಯೋದಕ್ಕೆ. ಶಾರ್ಟ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ನೀವು ಸ್ಕ್ವೇರ್ಸ್ಗಳನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ಗೆ ತುಂಬ ಅನುಕೂಲ ಆಗುತ್ತೆ. 14, 16, 9, 10. ಸೊ ಇಲ್ಲಿ ನೋಡಿ, ಸ್ಕ್ವೇರ್ಸ್ ಮಾಡಬೇಕಾದಾಗ ಸೇಮ್ ನಂಬರ್ ಇದ್ದಾಗ ನೀವೇನು ಮಾಡಬೇಕು ಅಂತ ಸಿಂಪಲಾಗಿ ಹೇಳ್ತೀನಿ. ಇಲ್ಲಿ ಮೊದಲನೇದು ಈಗ 27 ಇದೆ, ಇನ್ನು ಸಪ್ರೇಟಾಗಿ ಸ್ಟಡಿ ಮಾಡ್ಕೊಳ್ಳಿ. 27 ಇದೆ. 27ರ ಸ್ಕ್ವೇರ್ ಕಂಡುಹಿಡಬೇಕಾದ್ರೆ ಫಸ್ಟು 2 ಸ್ಕ್ವೇರ್ ಮಾಡಿ, 2 ಸ್ಕ್ವೇರ್ 4, 7 ಸ್ಕ್ವೇರ್ ಮಾಡಿ 49. ಇದನ್ನು ಹಾಗೆ ಬರ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಮೊದಲನೇ ಬಿಡಿ ಅನ್ನೋ ಸಂಖ್ಯೆನ ಬಿಟ್ಬಿಟ್ಟು ಉಳಿದಂಥ ಸಂಖ್ಯೆನ ಆ್ಯಡ್ ಮಾಡಬೇಕು. ಇನ್ನೊಂದು ಸಂಖ್ಯೆನ ಆ್ಯಡ್ ಮಾಡಬೇಕಾದಾಗ ಏನು ಮಾಡಬೇಕು ಅಂದರೆ ಕೊಟ್ಟಿರುವಂಥ ಸಂಖ್ಯೆ 2 ಇಂಟು 7, 2 ಇಂಟು 7 ಮತ್ತು ಸ್ಕ್ವೇರ್ ಇರುತ್ತಲ್ಲ ಅದನ್ನು 3 ಮಲ್ಟಿಪ್ಲೈ ಮಾಡಿ. 2 7 14, 14 7 28. 28ನ್ನ ಇಲ್ಲಿ ಆ್ಯಡ್ ಮಾಡಬಾರ್ದು, ಈ ಸಂಖ್ಯೆನ ಖಾಲಿ ಬಿಡ್ಬೇಕು. ಯಾವಾಗಲೂ ಇದ್ರ ಪಕ್ಕಕ್ಕೆ ಆ್ಯಡ್ ಮಾಡಬೇಕು. ಮಾಡಿದಾಗ 9, 8 4 2,
6 ಪ್ಲಸ್ 4 ಪ್ಲಸ್ 2 6 ಪ್ಲಸ್ 1 7. ಈ ಥರ ಯಾವ ಸಂಖ್ಯೆನ ಬೇಕಾದ್ರೂ ನೀವು ಈಸಿಯಾಗಿ ಕಂಡುಹಿಡಿಬೋದು. ಮತ್ತೊಂದು ಉದಾಹರಣೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ. ಸಪೋಸ್ ನೀವು 38 ಅನ್ನೋ ಸಂಖ್ಯೆದು ಸ್ಕ್ವೇರ್ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಅಂದಾಗ 3 ಸ್ಕ್ವೇರ್ 9, 8 ಸ್ಕ್ವೇರು 64. ನೋಡಿ 3 ಇಂಟು 8 ಇಂಟು 2 ಮಾಡ್ಕೋಬೇಕು. 8 3 24, 24 8 24 2 48. ಈ ಮೊದಲನೇ ಸಂಖ್ಯೆನ ಬಿಟ್ಬಿಡ್ಬೇಕು, 48ಅನ್ನ ಇಲ್ಲಿ ಆ್ಯಡ್ ಮಾಡಬೇಕು. 4 2 ಮತ್ತೆ 14. ಈ ಥರ ಆನ್ಸರ್ನ ಮಾಡ್ಕೋಬೋದು. ಸಾರಿ, ಇಲ್ಲಿ 4 ಬರಬೇಕು. 6 8 4, ಒಂದು ಶೇಷ ಉಳ್ಕೊತು. 10 ಪ್ಲಸ್ 4 14, 1444 ಬರುತ್ತೆ. ಇದೇ ರೀತಿ ಒಂದೇ ಸಂಖ್ಯೆಗಳ ಸ್ಕ್ವೇರ್ ಮಾಡಬೇಕಾದ್ರೆ ನೀವು ಈ ಥರ ಆನ್ಸರನ್ನು ಮಾಡ್ಕೋಬೋದು. ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಆನ್ಸರನ್ನು ನೀವು ಕಂಡುಹಿಡ್ಕೋಬೋದಾಗಿರುತ್ತೆ. ಇದಿಷ್ಟು ಈ ದಿನದ ಕ್ಲಾಸ್ನ ಒಂದಿಷ್ಟು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.